ಸೆಂಟಿಮೆಂಟ್. ನಮ್ಮ ತಾಯಿ ಹುಟ್ಟಿದ ಊರಲ್ಲಿ, ಆ ಊರಿನ ಮಗನ ಆ ಒಂದು ಮಮತೆಯಿಂದ ಈ 93ನೇ ವಯಸ್ಸಿನಲ್ಲಿ ನಾನು ಇಲ್ಲಿಗೆ ಬಂದಿದ್ದೀನಿ, ಚರ್ಚೆ ಮಾಡಿದ್ದೀನಿ. ನಮ್ಮದು ಒಂದು ಸಣ್ಣ ರಾಜಕೀಯ ಪಕ್ಷ. ಮೇಜರ್ ಆಗಿ ಪೆಟ್ಟು ಬಿದ್ದಿರ್ತಕ್ಕಂಥವ್ರು 2 ಜನ ಇದ್ದಾರೆ. ಆಸ್ಪತ್ರೆ ಡಾಕ್ಟರ್ಸ್ ಚರ್ಚೆ ಮಾಡಿದ್ದೇನೆ. ಅವರು ಕೊಟ್ಟಿರೋ ವರದಿ ಪ್ರಕಾರ ಮೇಜರ್ ಆಗಿ ಪೆಟ್ಟು ಬಿದ್ದಿರೋರಿಗೆ ನಾವೇ ಎಲ್ಲ ಟ್ರೀಟ್ಮೆಂಟ್ ಮಾಡ್ತೀವಿ, ನೀವೇನು ಕೊಡಬೇಕಾಗ್ತಿಲ್ಲ ಸರ್, ಪ್ರತಿಯೊಂದು ನಾವೇ ಮಾಡ್ತೀವಿ ಅಂತ ಹೇಳಿ ಟು ವೆರಿ ಪ್ಲೇಟ್. ಆದರೂ ಪಕ್ಷದ ವತಿಯಿಂದ 25,000 ರೂಪಾಯಿ ಮೇಜರ್ ಆಗಿ ಪೆಟ್ಟು ಬಿದ್ದಿರೋರಿಗೆ, ಅದಕ್ಕಿಂತ ಸ್ವಲ್ಪ ಕಡಿಮೆ ಬಿಟ್ಟಿವೆ ಅವ್ರಿಗೆ 20,000 ರೂಪಾಯಿ, ಸಣ್ಣ ಪುಟ್ಟ ಪೆಟ್ಟು ಬಿದ್ದವರಿಗೆ 15,000 ರೂಪಾಯಿ. ಆ ರೀತಿ ಅಲ್ಲಿರ್ತಕ್ಕಂಥ ಆಸ್ಪತ್ರೆ ಒಳಗೆ ಪೇಷಂಟ್ಸ್ಗಳಿಗೆ ಒಟ್ಟು 3,05,000 ರೂಪಾಯಿ ಆಗುತ್ತೆ. ಆ ಅಮೌಂಟನ್ನು ಈಗ ಡಾಕ್ಟರ್ ಸುರೇಶ್ ಅವರು, ಡಾಕ್ಟರ್ ಮುಖಂಡ ಅಲ್ಲಿ, ಏಕೆಂದರೆ ನಾವು ದೊಂಬಿ ಮಾಡಿಕೊಂಡು ಎಲ್ಲ ಒಳಗಡೆ ನುಗ್ಗಿ ಪೇಷಂಟ್ಸ್ಗಳಿಗೆ ತೊಂದರೆ ಕೊಡೋದಕ್ಕೂ ಇಲ್ಲ. 2-3 ಜನ ಹೋಗ್ತಾರೆ, ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಅಂತ ಹೇಳಿದ್ದೀನಿ. ಸ್ವರೂಪೂರ ಹೋಗಿ ಮಾಡ್ತಾರೆ. ನಾನು ಐ ಅಪೀಲ್ ಟು ದಿ ಚೀಫ್ ಮಿನಿಸ್ಟರ್, ಈ ಅಮೌಂಟನ್ನು ಏನು ಕೊಟ್ಟಿದ್ದಾರೆ ದಯಮಾಡಿ ಸ್ವಲ್ಪ ಹೆಚ್ಚು ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತೀನಿ. ಏಕೆ ಅಂತ ಹೇಳಿದರೆ, ಕೆಲವು ಸತ್ತೋಗಿರೋರಿಗೆ ದುಡಿಯುವ ಮಕ್ಕಳು ತೀರೋಗಿದ್ದಾರೆ. ವಯಸ್ಸಾಗಿರೋ ತಂದೆ ತಾಯಿಗಳಿಗೆ ಆ ಅಮೌಂಟು ಬ್ಯಾಂಕಲ್ಲಿ ಹಾಕಿದರೆ ಬಡ್ಡಿಯಿಂದ ಜೀವನ ಮಾಡೋದು ಕಷ್ಟ ಆಗುತ್ತೆ ಈ ಕಾಲದಲ್ಲಿ. ಆದ್ದರಿಂದ ಸಾಧ್ಯವಾದರೆ ಅವರು ಏನು ಪರಿಹಾರ ಕೊಟ್ಟಿದ್ದಾರೆ, ಅನೌನ್ಸ್ ಮಾಡಿದ್ದಾರೆ, ಅದನ್ನು 10 ಲಕ್ಷ ಸಾಧ್ಯವಾದರೆ ಮಾಡಿ ಅಂತ ನಾನು ವಿನಂತಿ ಮಾಡ್ತೇನೆ ಸಿದ್ದರಾಮಯ್ಯನವರಿಗೆ. ನಾನು ಅದಕ್ಕಿಂತ ಹೆಚ್ಚೇನು ಹೇಳಲಿಕ್ಕೆ ಹೋಗೋದಿಲ್ಲ. ಇದು ನನ್ನ ತಾಯಿಯ ಊರಾದ್ದರಿಂದ ಆ ಮಮತೆಯಿಂದ ನಾನು ನನ್ನ ಮೊಮ್ಮಗ, ನನ್ನ ಮಗ, ನನ್ನ ಪಕ್ಷದ ಎಲ್ಲ ಮುಖಂಡಗಳು ಇದ್ದರೂ ನನಗೆ ಮನಸ್ಸು ತಡೆಯಲಿಲ್ಲ. ಅದಕ್ಕೋಸ್ಕರ ಬಂದೆ. ನಾನು ತಮ್ಮನ್ನು ಭೇಟಿ ಮಾಡೋದು ನಾವು ಸಹಕರಿಸಿದ್ದಾರೆ. ಮೃತರ ಕುಟುಂಬ